ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ಲಂಚೆಕೋರರ ಲಗ್ಗೆ. ಯಾವಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ವಿಳಂಬವೇಕೆ? ಪ್ರೂಫ್ ಸಮೇತ ಇದ್ರೂ ಕೂಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ಪಿಡಿಒ ಅವರನ್ನ ಅಮಾನತುಗೊಳಿಸಬೇಕು. ಅಮಾನತುಗೊಳಿಸದಿದ್ದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಸ್ವತ್ತು ಮಾಡಿಕೊಡಲು 5,000 ಕೇಳಿರುವಂತೆ ಪಿಡಿಒ ಲತಾಬಾಯಿಯವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಮುಂದೆ ದಿನಾಂಕ ಸೆಪ್ಟೆಂಬರ್ 9, 2025ರಂದು ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತಿಗೆ 5,000 ರೂಪಾಯಿ ಲಂಚ ಕೇಳಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲತಾಬಾಯಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಧಿಕ್ಕಾರ ಘೋಷಣೆ ಕೂಗುತ್ತಾ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಕೊಟ್ಟೂರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಮಾತನಾಡಿ, ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಲತಾಬಾಯಿ ಇವರು ಚನ್ನಳ್ಳಿ ಗ್ರಾಮದ ಮಂಜುನಾಥ್ ಮತ್ತು ಮತ್ತಿತರರು ಈ ಸ್ವತ್ತು ವಿತರಣೆಗೆ ಸಂಬಂಧಿಸಿದಂತೆ 5,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿರುವುದು ನಮ್ಮ ತಾಲೂಕಿನ ಘನತೆ ಕುಂದು ಹೋಗಲು ಈ ಪ್ರಕರಣ ಕಾರಣವಾಗಿರುತ್ತದೆ. ಆದ್ದರಿಂದ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಇವರ ಮೇಲೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಅಮಾನತಿನಲ್ಲಿ ಇಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಒಂದು ವೇಳೆ ದಿನಾಂಕ 19/9/2025 ಒಳಗಾಗಿ ಕಾಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡದಿದ್ದರೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಪ್ರಗತಿಪರ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಒತ್ತಾಯಿಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರರ ಸಂಘ ಜಿಲ್ಲಾ ಅಧ್ಯಕ್ಷ ಕೊಚಾಲಿ ಮಂಜುನಾಥ್, ತಾಲೂಕಾ ಡಿಎಸ್ಎಸ್ ಅಧ್ಯಕ್ಷರು ಪಿ ಚಂದ್ರಶೇಖರ್, ರೇಣಪ್ಪ, ಅಯ್ಯನಹಳ್ಳಿ, ಪರುಸಪ್ಪ, ಅಜಿತ್, ಮಂಜುನಾಥ್, ವೀರಭದ್ರಪ್ಪ, ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕೋಗಳಿ ಉಮೇಶ್. ಮೇಡಮ್ ಅದು ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್? ಅದು ಏನು ಆನ್ಲೈನ್ ಫೀಸ್? ಖಾತೆ ಬದಲಾವಣೆ ಆನ್ಲೈನ್ ಫೀಸ್ ಏನಿಲ್ಲ, ನಮ್ದು ಬಾಡಿ ರೆಸಲ್ಯೂಷನ್ ಆಗಿರೋದು ಎಲ್ಲರಿಗೂ. ಏನು ಒಬ್ಬತ್ತ ಇಲ್ಲ, ಎಲ್ಲರೂ ಕಟ್ತಿರೋದು ಅಷ್ಟೇ ಅಮೌಂಟೇ. ಹಂಗಲ್ರಿ ಮೇಡಮ್, ಆನ್ಲೈನ್ ಫೀಸ್ ಎಷ್ಟೈತ್ರಿ ಅಂತ? ಆನ್ಲೈನ್ ಫೀಸ್ ಇಲ್ಲ, ಅದಕ್ಕೆ ಆನ್ಲೈನ್ ಫೀಸ್ 50 ರೂಪಾಯಿ ಐತೆ ಬರೇ. ನನಗಿಲ್ಲಿ ಆಗ್ಬೇಕಲ್ಲ, ನನಗಿಲ್ಲಿ ಸಿಬ್ಬಂದಿ ಸಂಬಳದೆಲ್ಲ ಮಾಡ್ಬೇಕಲ್ಲ, ನಾನು ಒಬ್ಬಕ್ಕೆ ಮಾಡಿಲ್ಲ, ಬಾಡಿ ರೆಸಲ್ಯೂಷನ್ ಮಾಡೋದು. ಈಗ ಸಿಬ್ಬಂದಿ ಸಂಬಳ ಆಗ್ಬೇಕಂತಂದು ಹೇಳಿ ಅಷ್ಟಕ್ಕೊಂದು ಮಾಡಿ ಕೊಟ್ಟಿದ್ರೆ ನನ್ನ ಜೊತೆಗೆ ಬಾಡಿ ಐತೆ, ನನ್ನ ಜೊತೆಗೆ ಬಾಡಿ ಐತೆ. ಇಲ್ರಿ ಮೇಡಮ್, ಅದಕ್ಕೆ ಬಾಡಿ ಇಟ್ಕೊಂಡೆ ನಾವು ಮಾಡೋದು ಕೆಲಸ. ಡಿಮ್ಯಾಂಡಿಗೆ ಏನಾದ್ರು 5,000 ರೂಪಾಯಿ ಇದೆ, ನಿಮಗೆ 5,000 ರೂಪಾಯಿ ಕೇಳೋದುಂಟ? ನಾನು ಮಾಡಿದ್ದಲ್ಲ ಇದು, ಬಾಡಿ ತೀರ್ಮಾನ ಮಾಡಿರೋದು. ನಾನು ಬಿಟ್ಟಿದ್ದೆಲ್ಲ, ನಮ್ಮದು ಅಧ್ಯಕ್ಷರು ಏನಿರಲ್ಲ, ಬಾಡಿ ತೀರ್ಮಾನ ಹೆಂಗಾಗುತ್ತೆ ಹಂಗ. ಡಿಮ್ಯಾಂಡಿಂದ 5,000 ಮೇಡಮ್ ಅದು. ಉಜ್ಜಿನ ಜಾಸ್ತಿ ಇದಾವೆ, ಹೊಸಳೆ ಅವೆಲ್ಲ ಜಾಸ್ತಿ ಇದಾವೆ. 9 ಲೆವೆಲಿಗೆ ಹೊಸಳೆಗ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ 5,000 ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ, ತಾಲೂಕ್ ಪಂಚಾಯಿತಿಯಲ್ಲಿ ರಾಜಕೀಯ ಮಾಡುವ ಪಿಡಿಒಗಳಿಗೆ, ತಾಲೂಕ್ ಪಂಚಾಯಿತಿಗಳಿಗೆ ಮೇಲಧಿಕಾರಿಗಳಿಗೆ ಧಮಕಿ ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇನ್ನೊಂದು ಮಾಧ್ಯಮದವರ ಮುಖಾಂತರ ನನ್ನೆಲ್ಲ ನೆಚ್ಚಿನ ಬಂಧುಗಳೇ, ವಿಷಯ ಏನಂದರೆ, ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು 5,000 ರೂಪಾಯಿ ಡಿಮ್ಯಾಂಡ್ ಇಕ್ತಾರೆ. ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ ಪಿಡಿಒ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತಿ ಏನಾದರೂ ಅವ್ರಿಗೆ ಆದೇಶ ಮಾಡೈತಾ ಅಥವಾ
ತಾಲೂಕ್ ಪಂಚಾಯತ್ ಏನಾದರೂ ಆದೇಶ ಮಾಡೈತಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡೈತಾ ಅಂತ ನಮ್ಮದು ಒಂದು ಪ್ರಶ್ನೆ. ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡ್ಬೇಕು. ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರ ರಕ್ತ ಹೀರಿ ತಾವು ಬ್ಯಾಳೆ ಬೇಯಿಸ್ಕೊಳಕ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸ್ಕೊಳಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ನಮ್ಮ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥ ಕೃಷಿ ಕುಟುಂಬದವ್ರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ. ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗ್ಯಾರ. ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ. ಏನು ರಾಜಕೀಯ ಪ್ರೆಷರ್ಗೆ ಏನಾದರೂ ನಿಲ್ತೈತೋ, ಏನಾದರೂ ಅವರ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಏನಾದರೂ ಅವ್ರು 5,000 ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ. ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕು ಇರೋದ್ರಿಂದ ಅವರು ಅಷ್ಟೊಂದು ರಾಜಾರೋಷವಾಗಿ ಎಲ್ಲರಿಗೂ ಬಹಿರಂಗವಾಗಿ 5,000 ರೂಪಾಯಿ ಕೊಡಪ್ಪ, ಅದು ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಅದನ್ನು ಮಾತಾಡಬಾರ್ದು. ನೀನು 5,000 ರೂಪಾಯಿ ಕೊಟ್ಬಿಡು, ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗೆ ಆಗಿರ್ಬೋದು. ಜನರ ದುಡ್ಡಲ್ಲೇ ಇವ್ರು ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದರೂ ಆದೇಶ ಐತಾ? ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವ್ರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯತ್ಗೆ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಕೂಡಲೇ ಅವ್ರನ್ನ ಅಮಾನತ್ನಾಗ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ.